ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ. ಇನ್ನೇನು ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ. ನಾಡಿದ್ದು ಸಂಕ್ರಾಂತಿ. ಮತ್ತು ನಮ್ಮನೇಲಿ ಇವತ್ತಿಂದನೇ ತಯಾರಿ ಆಗ್ತಾ ಇದೆ. ನಮ್ಮದು ಅಶ್ವತ್ಥಕಟ್ಟೆ ಪೂಜೆ ಇರ್ತದೆ. ಹಾಗಾಗಿ ಮನೆ ಎಲ್ಲ ಒಳಗಡೆ ಎಲ್ಲ ಚೊಕ್ಕೊಂಡಿದ್ದಾಯಿತು. ಮತ್ತು ಬೆಳಿಗ್ಗೆ ಈಗ ಅಂಗಳ ಎಲ್ಲ ತೊಳೆದಿದ್ದಾಯಿತು ನೋಡಿ. ಇನ್ನು ಒಣಗಬೇಕದು. ಬೆಳಿಗ್ಗೆ ಮೊದಲನೇ ತೆಗೆದರೆ ಬಿಸಿಲಿಗೆ ಬೇಗ ಒಣಗ್ತದೆ ಅಂತ ಮಾಡಿದ್ವಿ ನೋಡಿ. ಒಳ್ಳೆ ಪಕ್ಕ ಅಂತ ಹೊಳಿತಾ ಇದೆ. ಹಾಗೆಯೇ ಅಡಿಕೆ ಸುರಿಯೋ ಕೆಲಸನೂ ಕೂಡ ಉಂಟು. ಅದೇನು ಇವತ್ತೆಲ್ಲ ಮಾಡೋದಿಲ್ಲ, ಹಬ್ಬ ಎಲ್ಲ ಮುಗಿಬೇಕು. ನಮಗೆ ಯಾವಾಗ ಫ್ರೀ ಆಗ್ತದೆ ನೋಡಿ ಅವಾಗೆಲ್ಲ ಅಡಿಕೆ ಸೋಲ್ಕೊಂತ ಇರೋದು. ಅಡಿಕೆ ಸೋರೋದಕ್ಕೆ ಅಂತಲೇ ಟೈಮ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಮನೆಯಲ್ಲೂ ಕೂಡ ಕೆಲಸ ಇರ್ತದೆ ನೋಡಿ. ಹಾಗಾಗಿ ಬಿಡುವಾದಷ್ಟು ಹೊತ್ತಿಗೆಲ್ಲ ನಾವು ಅಡಿಕೆ ಸುಲಿತೀವಿ. ಮತ್ತು ಮಷೀನಲ್ಲೆಲ್ಲ ಸುಲಿದ್ರೆ ನಮಗೆ ಅಡಿಕೆ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗಾಗಿ ಕೈಯಿಂದನೇ ಅಡಿಕೆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಕೈಯಿಂದನೇ ಅಡಿಕೆ ಎಲ್ಲ ಸುಲಿಯೋದು. ಆಮೇಲೆ ನಿನ್ನೆ ಹುಲ್ಲನ್ನು ತಗೊಂಡು ಬಂದ್ವಿ ನೋಡಿ. ಇದರಲ್ಲಿ 1,500 ಕಟ್ಟುಂಟು. ಶಿವಮೊಗ್ಗ ಸೈಡ್ ಇದು ಹುಲ್ಲು ಬಂದು. ಮತ್ತು ಈ ವರ್ಷ ಸಾಕು ನಮಗೆ 1 ಲೋಡ್ ಹುಲ್ಲು. ಮತ್ತು ಸುಂದ್ರೆ ಬೇರೆ ಇಲ್ಲ ನೋಡಿ. ಸುಂದ್ರೆ ಇದ್ದರೆ ನಮಗೆ 2 ಲೋಡ್ ಹುಲ್ಲಾರು ಬೇಕಾಗ್ತಿತ್ತು. ಮತ್ತು ಇದ್ದದ್ದು ಸಿಂಗಾರಿ ಮತ್ತು ಚಂದ ಇಬ್ಬರೇ. ಹಾಗಾಗಿ 1 ಲೋಡ್ ಹುಲ್ಲನ್ನು ತರಿಸ್ಕೊಂಡಿದ್ದೀವಿ. ಈಗ ಹುಲ್ಲು ರೇಟೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದು 9 ರೂಪಾಯಿ ಹತ್ತಿರ ನಮಗೆ ಸಿಕ್ಕಿದೆ ನೋಡಿ ಹುಲ್ಲು. ಸೊ ಹುಲ್ಲಂತೂ ತುಂಬ ಚೆನ್ನಾಗಿದೆ. ಒಂದೊಂದು ಕಟ್ಟು ನನ್ನಷ್ಟು ಹೈಟಿಗಿದೆ ಫ್ರೆಂಡ್ಸ್ ನೋಡಿ. ತುಂಬ ಮತ್ತು ದಪ್ಪ ಕೂಡ ಉಂಟು. ಒಂದೊಂದು ಕಟ್ಟು ಹಾಕಿದರೆ ಅವಕ್ಕೆ ಒಂದೊಂದು ಸರಿ ಹೊಟ್ಟೆ ತುಂಬಷ್ಟು ಆಗ್ತದೆ. ತುಂಬ ದಪ್ಪ ಉಂಟು ಕಲ್ಲು ಮತ್ತು ಹುಲ್ಲು ತುಂಬ ಚೆನ್ನಾಗಿದೆ. ಕಡ್ಡಿ ಇರಬಾರ್ದು. ಹಾಗಿದ್ದರೆ ಹುಲ್ಲು ಏನಂತಂದರೆ ಈಗ ಹಸುಗಳಿಗೆಲ್ಲ ತಿನ್ನುವಾಗ ಬಾಯಿ ಸವರೋಗ್ಬಿಡುತ್ತೆ. ಈ ಥರ ಸ್ವಲ್ಪ ಈ ಥರ ಹೆಂಗೆ ಹೇಳಿ, ಈ ಥರ ಎಲೆ ಥರ ಇರಬೇಕು. ಹಾಗಿದ್ದರೆ ಅವಕ್ಕೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಮತ್ತು ಬಾಯಿಗೂ ಕೂಡ ಏನು ನೋವಾಗೋದಿಲ್ಲ. ಇಷ್ಟು ಫ್ರೆಂಡ್ಸ್. ಇವತ್ತು ಮತ್ತು ಹುಲ್ಲನ್ನೆಲ್ಲ ಸರಿಯುವಂಥ ಕೆಲಸ ಆಗೋದಿಲ್ಲ. ಯಾಕೆಂದರೆ ದಾದ ಅಣ್ಣೆಲ್ಲ ಮನೇಲಿಲ್ಲ. ಮತ್ತು ನಮ್ಮದು ಅದು ಕಿಟಕಿಯಲ್ಲೊಂದು ಹಾವು ಬರ್ತಿತ್ತಲ್ಲ, ಆ ಕಿಟಕಿಯನ್ನು ಫುಲ್ಲು ಕ್ಲೋಸ್ ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ಹಳೆ ಹುಲ್ಲುಗಳು ಇದ್ದಾವೆ. ಹೋದ ವರ್ಷ 2 ಲೋಡ್ ಹುಲ್ಲನ್ನು ತಗೊಂಡಿದ್ದಲ್ಲ. ಮತ್ತು ಸುಂದ್ರೆಯನ್ನು ನಾವು ಸೇಲ್ ಮಾಡಿದ್ವಿ. ಹಾಗಾಗಿ ಸುಮಾರಷ್ಟು ಹುಲ್ಲು ಉಳ್ಕೊಂಡಿದೆ. ಸೊ ಅದು ಮತ್ತು ಇದು ಎರಡನ್ನು ಸೇರಿಸಿ ಈ ವರ್ಷ ಸಾಕಾಗ್ತದೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಷ್ಟು ಫ್ರೆಂಡ್ಸ್ ಬೆಳಿಗ್ಗೆದು ಅಪ್ಡೇಟ್ಸ್ ಬಂದು. ಹಾಗೇನೆ ಈಗ ಅಮ್ಮ ತೋಟಕ್ಕೆ ಹೋಗಿದ್ರು. ನಾನು ಮನೆ ಕಡೆ ಸಿಂಗರಿಗೆಲ್ಲ ಕಚ್ಕೊಟ್ಟು ಕೋಳಿಗಳನ್ನೆಲ್ಲ ಇನ್ನೂ ಬಿಟ್ಟಿಲ್ಲ. ಅವನ್ನೆಲ್ಲ ಸ್ವಲ್ಪ ಲೇಟಾಗಿ ಬಿಡುವಂತ ಇದ್ದೀವಿ. ಈಗ ಒಂದು ಟೈಮ್ 9:30 ಆಯಿತು ಅಷ್ಟೇ. ಇನ್ನು ಅಡುಗೆ ಕೆಲಸ ಆಗಬೇಕು. ಸುಮಾರಷ್ಟು ಕೆಲಸಗಳೆಲ್ಲ ಇದ್ದಾವೆ. ಹಾಗೆಯೇ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಆಯಿತಾ. ಲೆಟ್ಸ್ ಗೋ.
ನೋಡಿ ಫ್ರೆಂಡ್ಸ್, ಇದಕ್ಕೆ ಒಣ ತೆಂಗಿನಕಾಯಿ ತಗೊಂಡ್ರೆ ಚೆನ್ನಾಗಿರ್ತಿತ್ತು. ಕೊಬ್ಬರಿ ನನ್ನ ಬಾಯಲ್ಲಿ ಬೆಲ್ಲ ಉಂಟು. ಮತ್ತೇನಂತಂದರೆ ಹಸಿಕಾಯನ್ನು ನಾನು ಕೊಬ್ಬರಿ ಥರ ತುಂಡು ಮಾಡ್ಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ಗಿರ್ಗಿರ್ ಅನಿಸಿದೆ. ಸೊ ಈ ಥರ ತರಿಯಾದ ಕೊಬ್ಬರಿ ಪೌಡ್ರ್ ಸಿಕ್ತು. ಆಮೇಲೆ ಇಲ್ಲಿ ಗಟ್ಟಿ ಬೆಲ್ಲವನ್ನು ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಕಷ್ಟ ನೀರಾಗೋದಕ್ಕೆ, ಹಾಗಾಗಿ ಸ್ವಲ್ಪ ನಾವು ಮೊದಲೇ ನೀರನ್ನು ಮಾಡ್ಕೊಳ್ಬೇಕು. ಮತ್ತು ನನಗೆ ಈ ಥರ ಗಟ್ಟಿ ಬೆಲ್ಲವನ್ನು ಸಣ್ಣ ಸಣ್ಣ ಚೂರು ತಿನ್ನೋದಂತಂದರೆ ತುಂಬ ಇಷ್ಟ. ಮತ್ತು ಇದರಲ್ಲಿ ಕಸಗಳೆಲ್ಲ ಇರ್ತವೆ, ಹಾಗಾಗಿ ಸ್ವಲ್ಪ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಾವು ಬಳಸ್ತೇವೆ ಇರ್ತೀವಲ್ಲ, ಆ ಬೆಲ್ಲ ಖಾಲಿಯಾಗಿದೆ. ಇನ್ನು ನಮಗೆ ಫೆಬ್ರವರಿ ಮಾರ್ಚಲ್ಲಿ ಸಿಗ್ತದೆ ಆ ಬೆಲ್ಲ, ಹಾಗಾಗಿ ಈ ಥರ ಬೆಲ್ಲವನ್ನು ತರ್ತಾ ಇದ್ದೀವಿ. ಹಾಗೆಯೇ ಒಂದು ಚೆನ್ನಾಗಿರುವಂಥ ಬರ್ಫಿ ರೆಸಿಪಿಯನ್ನು ನೋಡೋಣ. ಇದಕ್ಕೆ ಕೆಲವೊಬ್ಬರು ಕೊಬ್ಬರಿ ಮಿಠಾಯಿ ಈ ಥರನೇ ಅಂತಲೂ ಕೂಡ ಹೇಳ್ತಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಸ್ವಲ್ಪ ಪಾಕ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನ ತುರಿಯನ್ನೆಲ್ಲ ಹಾಕ್ತೀನಿ. ನೋಡಿ, ನಾವು ಯಾವ ಅಳತೆಯಲ್ಲಿ ತೆಂಗಿನ ತುರಿಯನ್ನು ತಗೊಳ್ತೀರಿ ನೋಡಿ, ಅದರಲ್ಲಿ ಒಂದು ಮುಕ್ಕಾಲ ಭಾಗ ಆಗುವಷ್ಟು ಬೆಲ್ಲವನ್ನು ಹಾಕಿದ್ರೆ ಸಾಕು. ಸಿಹಿ ಜಾಸ್ತಿ ಬೇಕು ಅಂದರೆ ಒಂದು ಬೇಕಿದ್ರೂ ಹಾಕ್ಬೋದು.